4 ಸ್ಯಾಂಟ್ರೋ ಇರುತ್ತೆ ಇವ್ರ ಹತ್ರ, ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ. 2 ಆಲ್ಟೋ ಇರುತ್ತೆ, ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ನ್ಯಾನೋ ಗಾಡಿ ಕೂಡ ಅವೈಲೇಬಿಲಿಟಿ ಇರುತ್ತೆ, ಜೆನ್ ಎಸ್ಟಿಲೋ ಕೂಡ ಇರುತ್ತೆ. ಇಷ್ಟು ಕೂಡ ನಾನು ನಿಮ್ಗೆ ಏನು ಹೇಳ್ತಾ ಎಲ್ಲಾನು ಕೂಡ ನಿಮ್ಗೆ 2 ಲಕ್ಷದ ಒಳಗಡೆ ಈ ಗಾಡಿಗಳು ಸಿಗುತ್ತೆ. ಬನ್ನಿ ಇದ್ರ ಬಗ್ಗೆ. ನಿಮ್ಮ ಯೂಟ್ಯೂಬರ್ಸ್ ಆದ್ರೆ ನಿಮಗೆ 11,25,000 ರೂಪಾಯಿ ಕೊಡ್ತೀನಿ ಸರ್. ಓಕೆ, 11,25,000. ಲೋನ್ ಎಷ್ಟವರೆಗೂ ಆಗುತ್ತೆ ಇದಕ್ಕೆ? ಸರ್ 10 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, 10 lakhs ನೀವು ಲೋನ್ ಕೂಡ ಇದಕ್ಕೆ. ಇದು 7,25,000 ರೂಪೀಸ್ ಇದೆ ಕೋಟಿಂಗು. ನಿಮಗೆ ನಿಮ್ಮ ಯೂಟ್ಯೂಬರ್ಸ್ಗೆ 7 ಲಕ್ಷಕ್ಕೆ ಫೈನಲ್ ಆಗಿ ಕೊಡ್ತೀನಿ ಸರ್. ಓಕೆ, ಲೋನ್ ಆಪ್ಷನ್ ಅಂತ ಅಂದ್ರೆ 50,000 1 ಲಕ್ಷ ಡೌನ್ ಪೇಮೆಂಟ್, 7 lakhs. ಲೋನ್ ಎಷ್ಟವರೆಗೂ ಆಗುತ್ತೆ? ನಿಮಗೆ ಅಪ್ ಟು 6.5 ತನಕ ಮಾಡ್ಕೊಡ್ತೀನಿ. ಅಲ್ಲಿಗೆ 50,000 ಡೌನ್ ಪೇಮೆಂಟ್ ಅಲ್ಲಿ ತಗೋಬಹುದು. ಎಷ್ಟು ಕಟ್ಟಬೇಕಾಗುತ್ತೆ ಇದಕ್ಕೆ? ಸರ್ ಡೌನ್ ಪೇಮೆಂಟ್ ನಿಮಗೆ 50 to 1 lakh ಒಳಗಡೆ ಡೌನ್ ಪೇಮೆಂಟ್ ಮಾಡಿದ್ರೆ ಸಿಬಿಲ್ ಎಲ್ಲ ಓಕೆ ಆಯ್ತು ಅಂತ ಅಂದ್ರೆ ನಿಮಗೆ 6.5 ಲಕ್ಷ ತನಕ ಲೋನೇ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, 4,25,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಬಹುದು. ಓಕೆ, 25,000 ಡೌನ್ ಪೇಮೆಂಟ್ ಅಲ್ಲೂ ಕೂಡ ನಿಮಗೆ ಹ್ಯುಂಡೈ ವರ್ನಾ 1.6 SX ವೇರಿಯಂಟ್ K51 ಅಂದ್ರೆ ಬ್ಯಾಂಗ್ಳೂರ್ ಸ್ಟೋರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. 3,70,000. ಓಕೆ, 3,70,000, 3,70,000ಗೆ ನಿಮಗೆ ಬೆನ್ಸ್ ಗಾಡಿ ಸಿಗುತ್ತೆ. ಅದು ಕೂಡ ವಿತ್ ಸನ್ ರೂಫ್ ಇರುವಂಥದ್ದು. ಪ್ರೀತಿಯ ಬಂಧುಗಳೇ, ನಾನು ನಿಮಗೋಸ್ಕರ ಇವತ್ತು ಮೈಸೂರಲ್ಲಿರುವಂಥ ಓಂ ಕಾರ್ಸ್ ಅನ್ನೋ ಒಂದು ಪ್ರೀ ಓನ್ಡ್ ಕಾರ್ ಶೋರೂಮ್ದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವ್ರ ಹತ್ರ 2 ಲಕ್ಷದ ಒಳಗಡೆ ಹಲವು ಕಾರ್ಗಳಿರುತ್ತೆ. ಆಲ್ಟೋ ಇರ್ಬೋದು, ಸ್ಯಾಂಟ್ರೋ ಇರ್ಬೋದು, ಫೋರ್ಡ್ ಫಿಗೋ ಇರ್ಬೋದು. ಈಗ ಪ್ರತಿಯೊಂದು ಕಾರು ಕೂಡ 2 ಲಕ್ಷದ ಒಳಗಡೆ ಇರುತ್ತೆ. ಮತ್ತು ಸ್ವಿಫ್ಟ್, ಹೋಂಡಾ ಸಿಟಿ, ವರ್ಣ ಹುಡುಕ್ತಿರೋರ್ಗೂ ಕೂಡ ಇದು ಒಳ್ಳೆ ಆಫರ್ ಅಂತ ಹೇಳ್ಬೋದು. ಅಂದರೆ ಇವ್ರ ಹತ್ರ ತುಂಬಾ ವೆರೈಟಿ ಆಫ್ ಸ್ಟಾಕ್ಸ್ಗಳು ಕೂಡ ಇರುತ್ತೆ. ಬನ್ನಿ ತಡ ಮಾಡೋದು ಬೇಡ, ಇವ್ರ ಹತ್ರ ಇರುವಂಥ ಸ್ಟಾಕ್ಸ್ ಮತ್ತು ಬಜೆಟ್ ಎಲ್ಲನೂ ಕೂಡ ತಿಳ್ಕೊಂಬರೋಣ. ನಾನು ನಿಮ್ಗೆ ಇವಾಗ 4 ಸ್ಯಾಂಟ್ರೋ ಇರುತ್ತೆ ಇವ್ರ ಹತ್ರ, ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ. 2 ಆಲ್ಟೋ ಇರುತ್ತೆ, ಅದ್ರ ಬಗ್ಗೆ ಕೂಡ ಡೀಟೇಲ್ ತಿಳಿಸ್ಕೊಡ್ತೀನಿ. ಜೊತೆಗೆ ನ್ಯಾನೋ ಗಾಡಿ ಕೂಡ ಅವೈಲೇಬಿಲಿಟಿ ಇರುತ್ತೆ, ಜೆನ್ ಎಸ್ಟಿಲೋ ಕೂಡ ಇರುತ್ತೆ. ಇಷ್ಟು ಕೂಡ ನಾನು ನಿಮ್ಗೆ ಏನು ಹೇಳ್ತಾ ಎಲ್ಲಾನು ಕೂಡ ನಿಮ್ಗೆ 2 ಲಕ್ಷದ ಒಳಗಡೆ ಈ ಗಾಡಿಗಳು ಸಿಗುತ್ತೆ. ಬನ್ನಿ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ಹ್ಯುಂಡೈ ಸ್ಯಾಂಟ್ರೋ K41 ರಿಜಿಸ್ಟರ್ಡ್ ವೆಹಿಕಲ್. ಇದು ಬಂದು ನಿಮಗೆ ಆಟೋಮೆಟಿಕ್ ವೇರಿಯಂಟ್. ಇದು ಮಾಡಲ್ ಇದು ಸರ್ 2008 ಸೆಕೆಂಡ್ ಓನರ್ ವೆಹಿಕಲ್ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದು ಬಂದು ನಿಮಗೆ 1,80,000 ರೂಪಾಯಿಗೆ ಕೊಡ್ತೀನಿ ಸರ್. ಓಕೆ, 1,80,000, 1,80,000 ನಿಮಗೆ ಸಿಗುತ್ತೆ. ಎಷ್ಟು ಹೊಡಿದೆ ಇದು? ಸರ್ 70,000 ಹೊಡಿದೆ ಸರ್. ಓಕೆ, 70,000 ಕಿಲೋಮೀಟರ್ ಡ್ರಿವನ್. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇರುತ್ತೆ. 16+ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. FC ಇನ್ಸೂರೆನ್ಸ್ ಎಲ್ಲ ಸರ್? ಸರ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಸರ್. ಓಕೆ, ನೆಕ್ಸ್ಟು ಮತ್ತೊಂದು ಹ್ಯುಂಡೈ ಸ್ಯಾಂಟ್ರೋ ನೀವು ನೋಡ್ತಾ ಇರ್ಬೋದು. ಇದು ಬಂದು ನಿಮಗೆ K05 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಮಾಡಲ್ ಇದು ಸರ್ 2005 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದಾಗಿರುತ್ತೆ. ನಿಮಗೆ ಸ್ಯಾಂಟ್ರೋ ಜಿಂಗ್ ನಿಮಗೆ 78,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇದು ಪ್ರೈಸ್ ಬಂದು ನಿಮಗೆ 1,45,000ಕ್ಕೆ ಫೈನಲ್ ಆಗಿ ಕೊಡ್ತೀನಿ ಸರ್. ಓಕೆ, ಇದು ಬಂದು ನಿಮಗೆ ಟಾಪ್ ಆ್ಯಂಡ್ ಬ್ಯಾಕ್ ವೈಫರ್ ಜೊತೆ ಬರುವಂಥ ಗಾಡಿ ಇದು. ಇದು ಕೂಡ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆರಾಮಾಗಿ, ಒಂದು 16-17+. ನಿಮಗೆ ಇದರಲ್ಲೂ ಕೂಡ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. ಜೊತೆಗೆ ಮಾರುತಿ ಸುಜುಕಿ ಆಲ್ಟೋ K09 ಅಂದರೆ ನಿಮಗೆ ಇದು ಲೋಕಲ್ ಮೈಸೂರು ಪಾಸಿಂಗ್ ವೆಹಿಕಲ್ ಇದಾಗಿರುತ್ತೆ. ಮಾಡಲ್ ಇದು ಸರ್ 2009 ಮಾಡಲು ಮೈಸೂರು ಪಾಸಿಂಗ್ ಸಿಂಗಲ್ ಓನರು. ಓಕೆ, ಗಾಡಿ ತುಂಬ ಚೆನ್ನಾಗಿದೆ. 73,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. FC ಇನ್ಶೂರೆನ್ಸು ರನ್ನಿಂಗ್ ಇದೆ. ಓಕೆ, ಪ್ರೈಸ್ ಬಂದು 1,80,000 ರೂಪಾಯಿಗೆ ಫೈನಲ್ ಆಗಿ ಕೊಡ್ತೀನಿ ಸರ್. ಓಕೆ, 1,80,000, 1,80,000 ರೂಪಾಯಿಗೆ ನಿಮಗೆ ಈ ಗಾಡಿ ಫೈನಲ್ ಆಗುತ್ತೆ. ಮೈಲೇಜ್ ಎಲ್ಲ 18-20+ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಈ ಗಾಡಿಯಲ್ಲಿ ಇರುತ್ತೆ. ಮಾರುತಿ ಸುಜುಕಿ ಆಲ್ಟೋ LXi K01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ಮಾಡಲ್ ಇದು ಸರ್ 2004 ಮಾಡಲು ಸರ್ ವೆಹಿಕಲ್, LXi ವೇರಿಯಂಟು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಗಾಡಿ ತುಂಬ ಚೆನ್ನಾಗಿದೆ. ನಿಮಗೆ ಲೋಯೆಸ್ಟ್ ಪ್ರೈಸಲ್ಲಿ ಗಾಡಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇದನ್ನು 1,15,000 ರೂಪಾಯಿ ಕೊಡ್ತೀನಿ ಸರ್. ಓಕೆ, 1,15,000, 1,15,000. ಓನರು ಸರ್ ಇದು ಥರ್ಡ್ ಓನರ್ ವೆಹಿಕಲ್ ಸರ್. ಓಕೆ, 3 ಮಾಲೀಕರಾಗಿರ್ತಾರೆ. ಎಷ್ಟು ಹೊಡಿದೆ ಇದು ಸರ್? ಇದು 80,000 ಹೊಡಿದೆ. ಓಕೆ, 80,000 ಹೊಡಿರುತ್ತೆ. 18-20+ ನೀವು ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಫೋರ್ಡ್ ಫಿಗೋ ಡೀಸೆಲ್ ಕೂಡ ನಿಮಗೆ ಅಂಡರ್ 2 lakhs ಅಂದರೆ ಬಿಲೋ 2 lakhs ಒಳಗಡೆ ನಿಮಗೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್. ಇದು ಮಾಡಲ್ ಇದು ಸರ್ 2011 ಮಾಡಲು ನಿಮಗೆ ಫಿಗೋ ವೆಹಿಕಲ್ಲು. ಈ ವೆಹಿಕಲ್ ಬಂದು ನಿಮಗೆ ಡೀಸೆಲ್ ವೇರಿಯಂಟ್ ಆಗಿರ್ತದೆ. ಓನರ್ ಬಂದು ಥರ್ಡ್ ಓನರ್ ಆಗಿದೆ. ಒಳ್ಳೆ ಎಕ್ಸಲೆಂಟ್ ಸೀಟ್ ಕವರ್ಸ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, 4 ಪವರ್ ವಿಂಡೋಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನಿಮಗೆ ಈ ವೆಹಿಕಲಿಂದ ಮೈಲೇಜ್ ಬಂದು ನಿಮಗೆ 20+ ಎಕ್ಸ್ಪೆಕ್ಟ್ ಮಾಡ್ಬೋದು. 2011 ಮಾಡಲು ವೆಹಿಕಲ್ನ ತುಂಬ ಲೋಯೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 1,65,000 ರೂಪಾಯಿಗೆ ಕೊಡ್ತೀನಿ ಸರ್. ಓಕೆ, 1,65,000ಗೆ ನಿಮಗೆ 2011 ಮಾಡಲು ಫೋರ್ಡ್ ಫಿಗೋ ಸಿಗುತ್ತೆ. ಅದು ಕೂಡ ಡೀಸೆಲ್ ವೇರಿಯಂಟು. 18-20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡೋದು. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಇರುತ್ತೆ. ಬ್ಯಾಕ್ ವೈಫರ್ ಕೂಡ ಈ ಗಾಡೀಲಿ ಇರುತ್ತೆ. ಜೊತೆಗೆ ಟಾಟಾ ನ್ಯಾನೋ K02 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದು ಮಾಡಲ್ ಸರ್ ಇದು ಸರ್ 2013-14 ರಿಜಿಸ್ಟರ್ಡು ಸಿಂಗಲ್ ಓನರ್ ವೆಹಿಕಲ್ಲು, LX, ಪವರ್ ಸ್ಟೇರಿಂಗು, AC ಬರುತ್ತೆ ಇದರಲ್ಲಿ. ಮ್ಯಾಗ್ವಿಲ್ಸ್ ಎಲ್ಲ ಬರುತ್ತೆ ನಿಮಗೆ. ಗಾಡಿ ತುಂಬ ಚೆನ್ನಾಗಿದೆ ಸರ್. ವೆಹಿಕಲಲ್ಲಿ ನಿಮಗೆ 18+ ನೀವು ಕಿಲೋಮೀಟರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಸಿಟಿ ಟ್ರಾಫಿಕ್ಕಿಗೆ, ಪಾರ್ಕಿಂಗ್ಗೆ ತುಂಬ ಚಿಕ್ಕದಾಗಿ ಒಂದು ಫ್ಯಾಮಿಲಿಗೆ ಯೂಸ್ ಮಾಡೋಂಥ ವೆಹಿಕಲ್ಲು. 13-14 ರಿಜಿಸ್ಟರ್ಡ್ ವೆಹಿಕಲ್ನ ನಾನು 1,25,000 ರೂಪಾಯಿಗೆ ಫೈನಲ್ ಆಗಿ ಕೊಡ್ತಾ ಇದ್ದೀನಿ ಸರ್. ಓಕೆ, 1,25,000ಗೆ ನಿಮಗೆ ಗಾಡಿ ಸಿಗುತ್ತೆ. ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್,
AC ಸಿಸ್ಟಮ್ ಈ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ಮತ್ತೊಂದು ಹ್ಯುಂಡೈ ಸ್ಯಾಂಟ್ರೋ ನೀವು ನೋಡ್ತಾ ಇರ್ಬೋದು. ಗಾಡಿನ ನಾನು ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು ಸರ್ 2007 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ಲು, ಫ್ರೆಶ್ 5 ವರ್ಷ FC ಮತ್ತು ಇನ್ಶೂರೆನ್ಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಎಕ್ಸಲೆಂಟ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು. ನಿಮಗೆ 1,80,000 ರೂಪಾಯಿ ಕೊಡ್ತೀನಿ ಸರ್ ಫೈನಲ್. ಓಕೆ 1,80,000. ಎಷ್ಟು ಓನರ್ ಅಂದ್ರೆ ಇದು? ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್. ಓಡಿರೋದು ಇದು ಸರ್ ಇದು 70,000 ಓಡಿದೆ ಸರ್. ಓಕೆ 70,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ರೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಪವರ್ ವಿಂಡೋ AC ಸಿಸ್ಟಮ್ ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. 16-17+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. FC ಇನ್ಶೂರೆನ್ಸ್ ಎಲ್ಲನೂ ಕೂಡ ರನ್ನಿಂಗ್ ಫ್ರೆಶ್ ಇರುತ್ತೆ. FC ಮತ್ತು ಇನ್ಶೂರೆನ್ಸ್. ಎಷ್ಟಂದ್ರೆ ಪ್ರೈಸ್ ಇದು? 1,80,000 ಫೈನಲ್. ಓಕೆ 1,80,000 ನಿಮಗೆ ಫೈನಲ್ ಪ್ರೈಸ್ ಇರುತ್ತೆ. ಜೆನ್ ಎಸ್ಟಿಲೋ, ಮಾರುತಿ ಸುಜುಕಿ ಜೆನ್ ಎಸ್ಟಿಲೋ VXA ವೇರಿಯಂಟ್ K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ವೈಟ್ ಕಲರ್ ಗಾಡಿ ಇರುತ್ತೆ. ಮಾಡಲು ಸರ್ ಇದು ಸರ್ 2008-9 ರಿಜಿಸ್ಟರ್ಡ್ ವೆಹಿಕಲ್, ಸಿಂಗಲ್ ಓನರ್, VXI, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದು 1,75,000 ರೂಪಾಯಿ ಫೈನಲ್ ಆಗಿ ಕೊಡ್ತೀನಿ ಸರ್. ಓಕೆ 1,75,000 1,75,000 ರೂಪಾಯಿ ನಿಮಗೆ ಫೈನಲ್ ಆಗುತ್ತೆ. ಮೈಲೇಜ್ ಎಲ್ಲ 16+ ನೀವು ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದರಲ್ಲಿ ಪವರ್ ಶೇರಿಂಗ್, AC ಸಿಸ್ಟಮ್, ಪವರ್ ವಿಂಡೋ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಈಗ ನೋಡ್ತಾ ಇರೋದು ಸ್ಯಾಂಟ್ರೋ ಜಿಂಗ್ GLS ವೇರಿಯಂಟ್ K04 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು? ಸರ್ 2007 ಮಾಡಲ್ ವೆಹಿಕಲ್, ಸಿಂಗಲ್ ಓನರು, 75,000 ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಓಕೆ ಅಲ್ಟಿಮೇಟ್ ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳ್ಬೋದು ವೆಹಿಕಲ್. ನಿಮಗೆ ಸಿಂಗಲ್ ಓನರ್ ವೆಹಿಕಲ್, 5 ವರ್ಷ ಫ್ರೆಶ್ FC ಮತ್ತು 1 ವರ್ಷ ಇನ್ಶೂರೆನ್ಸು. ನಿಮಗೆ ವಿತ್ ಟ್ರಾನ್ಸ್ಫರು 1,85,000 ರೂಪಾಯಿಗೆ ವಿತ್ ಟ್ರಾನ್ಸ್ಫರ್ ಕೊಡ್ತೀನಿ ಸರ್. ಓಕೆ 1,85,000 ಅಂದರೆ 1,85,000 ರೂಪಾಯಿ ನಿಮಗೆ ಫೈನಲ್ ಆಗುತ್ತೆ. ಅದು ಕೂಡ ವಿತ್ ಟ್ರಾನ್ಸ್ಫರ್ ಇರುತ್ತೆ. ಮೈಲೇಜ್ ಎಲ್ಲ 16-17 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ ಇಂಟ್ರೆಸ್ಟ್ ಬೇಗ ಕರೆ ಮಾಡ್ಬೋದು. ನೀವೀಗ ನೋಡ್ತಾ ಇರೋದು XUV500W8 ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ 8 ಗಾಳಿ ಚೀಲ, ABS, ಏರ್ ಬ್ಯಾಗ್ ಎಲ್ಲನೂ ಕೂಡ ಬರುತ್ತೆ. ಅಲವೆಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಮಿರರ್ ಅಡ್ಜಸ್ಟ್ಮೆಂಟು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ. ಇದು ಮಾಡಲ್ಲ ಸರ್ ಇದು? ಸರ್ 2013 ಸರ್. ಓಕೆ 2013 ಮಾಡಲ್. ಓನರು ಸೆಕೆಂಡ್ ಓನರು, W8 ಟಾಪ್ ಆ್ಯಂಡ್ ವೇರಿಯಂಟ್. ಎಷ್ಟು ಹೊಡಿದೆ? 1,20,000 ವಿತ್ ಶೋರೂಮ್ ರೆಕಾರ್ಡೆಡ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಓಕೆ ಟೈರ್ಸ್ ಇದೆ. ಪ್ರೈಸ್ ಬಂದು ನಿಮಗೆ 7.5 ಲಕ್ಷ ಕೊಡ್ತೀನಿ ಸರ್. ಓಕೆ 7,50,000 7,50,000. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದಕ್ಕೆ? ಸರ್ ಲೋನ್ ಬಂದು ನಿಮಗೆ ಅಪ್ ಟು 650 ತನಕ ಮಾಡ್ಕೊಡ್ತೀನಿ. ಓಕೆ ನಿಮಗೆ 50,000ದಿಂದ 1 ಲಕ್ಷದ ಒಳಗಡೆ ಡೌನ್ ಪೇಮೆಂಟು. 7.5 ಲಕ್ಷ ಕೊಡ್ತೀನಿ ಫೈನಲ್. ಓಕೆ ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ? ಸರ್ ನಿಮಗೆ 15 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಆರಾಮಾಗಿ. ಓಕೆ 15ವರೆಗೂ ಕೂಡ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಹೋಂಡಾ ಸಿಟಿ K53 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು? ಸರ್ 2013 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು, ಎಸ್ ವೇರಿಯಂಟು, ಸ್ಪೋರ್ಟ್ಸ್ ಎಕ್ಸಾಸ್ಟ್ ಇದೆ ಒಂದು ನಿಮಗೆ 60,000 ರೂಪಾಯಿ ವರ್ತು ಎಕ್ಸಾಸ್ಟು. ನಿಮಗೆ ಪ್ರೈಸ್ ಬಂದು ಇದು ನಿಮಗೆ 4,70,000 ರೂಪಾಯಿ ಸಿಗುತ್ತೆ ಸರ್. ಓಕೆ ಓನರ್ ಎಷ್ಟಿದು? ಸೆಕೆಂಡ್ ಓನರ್ ಸರ್. ಎಷ್ಟು ಹೊಡಿದೆ ಇದು? 73,000 ಹೊಡಿದೆ. ಓಕೆ ಪೆಟ್ರೋಲ್ ಇದು? ಪೆಟ್ರೋಲ್ ವೇರಿಯಂಟ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುತ್ತೆ. ಮೈಲೇಜ್ ಎಲ್ಲ 16+ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಅದಕ್ಕೆ ಬಂದು ನಿಮಗೆ 3.5 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ 3.5 ಲಕ್ಷ 3.5 lakhs ನೀವು ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಹ್ಯುಂಡೈ ಅವ್ರದ್ದು ಯಾವುದು ಸರ್ ಇದು? ಸರ್ ಹ್ಯುಂಡೈ ಕ್ರೆಟಾ SX ಪ್ಲಸ್ ಡೀಸೆಲ್ ವೇರಿಯಂಟು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ನಿಮಗೆ 78,000 ಓಡಿದೆ. 2017. 2017 ಓನರು? ಸರ್ ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್ಲು. ಡೀಸೆಲ್ ಪೆಟ್ರೋಲ್ ಇದು? ಡೀಸೆಲ್ ಆಟೋಮೆಟಿಕ್. ಓಕೆ ಡೀಸೆಲ್ ಆಟೋಮೆಟಿಕ್, ಅಲೋ ವೀಲ್ಸು, ಮತ್ತು ಎಷ್ಟು ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ? ಸರ್ ಇದು ಬಂದು ನಿಮಗೆ 4 ಏರ್ ಬ್ಯಾಗ್ಸ್ ಬರುತ್ತೆ ಸರ್. ಓಕೆ 4 ಗಾಳಿ ಚೀಲ, ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಇರುತ್ತೆ. ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಎಲ್ಲ 18+ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು 11.5 ಲಕ್ಷ. ನಿಮ್ಮ ಯೂಟ್ಯೂಬರ್ಸ್ ಆದರೆ ನಿಮಗೆ 11,25,000 ರೂಪಾಯಿ ಕೊಡ್ತೀನಿ ಸರ್. ಓಕೆ 11,25,000. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ 10 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ 10 lakhs ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಹೋಂಡಾ ಸಿಟಿ K13 ಅಂದರೆ ಹಾಸನ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ ಇದು? ಸರ್ 2016 ಮಾಡಲು, ಟಾಪ್ ಆ್ಯಂಡ್ ವೇರಿಯಂಟು, VX ವೇರಿಯಂಟು. ಓಕೆ ಪೆಟ್ರೋಲು. ಸಿಂಗಲ್ ಓನರ್ ವೆಹಿಕಲ್ಲು. ನಿಮಗೆ ಇದರಲ್ಲಿ ಪ್ಯೂರ್ ಲೆದರ್ ಸೀಟ್ಸ್ ಬರುತ್ತೆ. ಏರ್ ಬ್ಯಾಗ್ಸ್ 4 ಏರ್ ಬ್ಯಾಗ್ಸ್ ಬರುತ್ತೆ. ABS ಎಲ್ಲ ಬರುತ್ತೆ. ಆಲ್ ಸೇಫ್ಟಿ ಫೀಚರ್ಸು. ಓಕೆ ಸಿಂಗಲ್ ಓನರ್ ವೆಹಿಕಲ್ಲು. 63,000 ಓಡಿದೆ ಸರ್. ಓಕೆ 63,000 ಓಡಿರುತ್ತೆ. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ವೆಹಿಕಲ್ ಸರ್. 16+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು 7,25,000 ರೂಪೀಸ್ ಇದೆ ಕೋಟಿಂಗು. ನಿಮಗೆ ನಿಮ್ಮ ಯೂಟ್ಯೂಬರ್ಸ್ಗೆ 7 ಲಕ್ಷಕ್ಕೆ ಫೈನಲ್ ಆಗಿ ಕೊಡ್ತೀನಿ ಸರ್. ಓಕೆ ಲೋನ್ ಆಪ್ಷನ್ ಅಂತ ಅಂದರೆ 50,000ದಿಂದ 1 ಲಕ್ಷ ಡೌನ್ ಪೇಮೆಂಟು, ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಫೈನಲ್ ಆಗಿ 7 ಲಕ್ಷ ಕೊಡ್ತೀನಿ ಸರ್. ಓಕೆ ಫೈನಲ್ 7 lakhs. ಜೊತೆಗೆ ಮಾರುತಿ ಸುಜುಕಿ ವ್ಯಾಗನರ್ K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲು ಸರ್ ಇದು? ಸರ್ 2017 ಮಾಡಲು, VXI ಸೆಕೆಂಡ್ ಓನರು. ಓಕೆ ಸೆಕೆಂಡ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಓಕೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಇದು ಬಂದು ಆಟೋಮೆಟಿಕ್ ವೇರಿಯಂಟ್. ಎಷ್ಟು ಹೊಡಿದೆ ಇದು? 70,000 ಹೊಡಿದೆ ಸರ್. ಓಕೆ 70,000 ಕಿಲೋಮೀಟರ್ ಡ್ರಿವನ್. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸು? ಸರ್ ಇದು 5 lakh ಇದೆ, ನೆಗೋಷಿಯಬಲ್ ಆಗುತ್ತೆ. 4,75,000 ರೂಪೀಸ್ ಕೊಡ್ತೀನಿ ಸರ್. ಓಕೆ 4,75,000 ಲೋನು ಸರ್? ಸರ್ ಲೋನ್ ಬಂದು ನಿಮಗೆ ಅಪ್ ಟು 4 lakh ತನಕ ಮಾಡ್ಕೊಡ್ತೀನಿ. ಓಕೆ 4 ಲಕ್ಷವರೆಗೂ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು ಮಾರುತಿ ಸುಜುಕಿ ಸೆಲೆರಿಯೋ K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಮಾಡಲ್ ಇದು? ಸರ್ 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ಲು. ಓಕೆ VXI 33,000 ಮಾತ್ರ ಡ್ರಿವನ್ ಆಗಿದೆ. ಎಕ್ಸಲೆಂಟ್ ಕಂಡೀಷನ್ ವೆಹಿಕಲ್ಲು, ಸಿಂಗಲ್ ಓನರು.
4,10,000 rupees ಕೋಟಿಂಗು, ಓಕೆ 3,80,000 rupees ಕೊಡ್ತೀನಿ ಸರ್. ಓಕೆ 3,80,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ರೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಮೈಲೇಜ್ ಎಲ್ಲ 16-17 ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋನು ಸರ್ ಇದಕ್ಕೆ ಲೋನ್ ಬಂದು ನಿಮಗೆ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 3 lakhs ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಮಾರುತಿ ಸುಜುಕಿ ಬಲೆನೋ K04 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲು ಸರ್ 2017 ಮಾಡಲು ಸ್ಪೆಷಲ್ ಎಡಿಷನ್ RS ಸ್ಪೋರ್ಟ್ಸ್ ಎಡಿಷನ್. ನಿಮಗೆ ಸಿಂಗಲ್ ಓನರು 55,000 ಓಡಿದೆ. ಓಕೆ ವೇರಿಯಂಟು ವಿತ್ ಬಟನ್ ಸ್ಟಾರ್ಟು, 2 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಆಲ್ ಸೇಫ್ಟಿ ಫೀಚರ್ಸು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಓಕೆ ಪ್ರೈಸ್ ಬಂದು 7,25,000 ರೂಪಾಯಿ. 7 ಲಕ್ಷ ಕೊಡ್ತೀನಿ ಸರ್ ಫೈನಲ್ ಆಗಿ. ಓಕೆ ಫೈನಲ್ 7 lakhs ಲೋನ್ ಎಷ್ಟವರೆಗೆ ಆಗ್ಬೋದು? ನಿಮಗೆ ಅಪ್ ಟು 6.5 ತನಕ ಮಾಡ್ಕೊಡ್ತೀನಿ. ಅಲ್ಲಿಗೆ 50,000 ಡೌನ್ ಪೇಮೆಂಟ್ ಅಲ್ಲಿ ತಗೋಬಹುದು. ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ. ಪೆಟ್ರೋಲ್ ಅಲ್ಲ ಇದು? ಹೌದು ಸರ್. ಅಲ್ಲಿಗೆ 70 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೋಂಡಾ ಸಿಟಿ ಡೀಸೆಲ್ ವೇರಿಯಂಟ್ K05 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ಮಾಡಲು ಸರ್ ಇದು ಸರ್ 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 2014 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಇದು ಬಂದು ನಿಮಗೆ ID ಟೆಕ್ ಡೀಸೆಲ್ ವೇರಿಯಂಟ್, SP ವೇರಿಯಂಟ್ ಇದು. ಎಷ್ಟು ಓಡಿದೆ ಇದು? ಸರ್ ಗಾಡಿ ಬಂದು 65,000 ಓಡಿದೆ ಸರ್. ಓಕೆ 65,000 ಕಿಲೋಮೀಟರ್ ಡ್ರಿವನ್. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತರಿಸ್ಕೊಡ್ತಾ ಇದ್ದೀನಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಟಚ್ ಸ್ಕ್ರೀನ್ ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ABS ಕೂಡ ಬರುತ್ತೆ. ಮೈಲೇಜ್ ಎಲ್ಲ 18-20 ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಪ್ರೈಸ್ ಬಂದು 6,25,000 ರೂಪೀಸ್ ಕೋಟಿಂಗ್ ಇದೆ. 6 ಲ್ಯಾಕಿಗೆ ಕೊಡ್ತೀನಿ ಸರ್. ನಿಮ್ಮ ಸಬ್ಸ್ಕ್ರೈಬರ್ ಆದರೆ 5,80,000ಗೆ ಫೈನಲ್ ಆಗಿ ಕೊಡ್ತೀನಿ. 5,80,000 ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಈ ವೆಹಿಕಲ್ಗೆ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ 5 ಲಕ್ಷ ನಿಮಗೆ ಲೋನ್ ಆಗುತ್ತೆ. ಅಲ್ಲಿಗೆ 80,000 ಡೌನ್ ಪೇಮೆಂಟಲ್ಲಿ ಈ ಗಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ಮಾರುತಿ ಸುಜುಕಿ ಸ್ವಿಫ್ಟ್ K55 ಅಂದರೆ ಲೋಕಲ್ ಮೈಸೂರು ಪಾಸಿಂಗ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದು ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. VDI ಡೀಸೆಲ್ ಮಿಡ್ ವೇರಿಯಂಟ್ ಇದು. ಮಾಡಲ್ ಇದು ಸರ್ 2014 ಮಾಡಲು ಸಿಂಗಲ್ ಓನರು ಡೀಸೆಲ್ ವೇರಿಯಂಟ್ ವೆಹಿಕಲ್. ಓಕೆ 75,000 ಓಡಿದೆ ಸರ್ ಗಾಡಿ. ಸಾರಿ 1,20,000 ಓಡಿದೆ ಸರ್ ಗಾಡಿ. ಓಕೆ 1,20,000 ಕಿಲೋಮೀಟರ್ ಡ್ರಿವನ್. ಆಲ್ಫಾ ಪವರ್ ಕಂಡೀಷನ್ ಆಗಿದೆ ವೆಹಿಕಲ್. ಡೀಸೆಲ್ ವೇರಿಯಂಟು 14 ಮಾಡಲು ನಿಮಗೆ ತುಂಬಾ ಚೀಪಾಗಿ ಕೊಡ್ತಾ ಇದ್ದೀನಿ ವೆಹಿಕಲ್ನ. 5 ಲಕ್ಷ ಕೋಟಿಂಗ್ ಇದೆ ಸರ್. ಓಕೆ ನಿಮಗೆ 4,75,000 ರೂಪೀಸ್ ಗಾಡಿ ಕೊಡ್ತೀನಿ ಸರ್. ಓಕೆ 4,75,000 ರೂಪಾಯಿ ನಿಮಗೆ ಗಾಡಿ ಸಿಗುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಈ ಗಾಡಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. 20 ಪ್ಲಸ್ ಮೈಲೇಜ್ ಬಂದೇ ಬರುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಇದಕ್ಕೆ ನಿಮಗೆ 3,75,000 ಲೋನ್ ಮಾಡ್ಕೊಡ್ತೀನಿ. ಓಕೆ 3.25 ಲಕ್ಷ ನಿಮಗೆ ಲೋನು ಕೂಡ ಆಗುತ್ತೆ. ಮತ್ತೊಂದು ಹೋಂಡಾ ಸಿಟಿ K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಅಲೋವಿಲ್ಸ್ ಕೂಡ ಇರುತ್ತೆ ಗಾಡೀಲಿ. ಇದು ಕೂಡ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಮತ್ತು ಅಟ್ರಾಕ್ಟಿವ್ ಕಲರಲ್ಲಿ ಇರುತ್ತೆ. ಇದು ಬಂದು ನಿಮಗೆ V ವೇರಿಯಂಟ್, IV ಟೆಕ್ ಅಂದರೆ ಪೆಟ್ರೋಲ್ ಮಾಡಲ್ ಇದು. 2017 ಮಾಡಲು ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಓಕೆ ನಿಮಗೆ ಇದರಲ್ಲಿ ಸ್ಪೋರ್ಟ್ಸ್ 60,000 ರೂಪೀಸ್ ವರ್ತ್ ಆಫ್ ಎಕ್ಸಾಸ್ಟ್ ಇದೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಆಗಿದೆ. 17 ಮಾಡಲ್ ಸೆಕೆಂಡ್ ಓನರು. 72,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ 7,25,000 ರೂಪೀಸ್ ಕೋಟಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಸಬ್ಸ್ಕ್ರೈಬರಿಗೆ 6,70,000 ರೂಪೀಸ್ ಕೊಡ್ತೀನಿ ಸರ್. ಓಕೆ 6,70,000 ರೂಪಾಯಿ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಸಿಸ್ಟಮು, AC ಎಲ್ಲನೂ ಕೂಡ ಕಾಮನ್ ಅಂತ ಹೇಳ್ಬೋದು. ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಈ ಗಾಡಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮೈಲೇಜ್ ಎಲ್ಲ 17 ಪ್ಲಸ್ ಬಂದೇ ಬರುತ್ತೆ. ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕಾಗುತ್ತೆ ಇದಕ್ಕೆ? ಸರ್ ಡೌನ್ ಪೇಮೆಂಟ್ ನಿಮಗೆ 50 to 1 lakh ಒಳಗಡೆ ಡೌನ್ ಪೇಮೆಂಟ್ ಮಾಡಿದ್ರೆ ಸಿಬಿಲ್ ಎಲ್ಲ ಓಕೆ ಆಯಿತು ಅಂತಂದರೆ ನಿಮಗೆ 6.5 ಲಕ್ಷ ತನಕ ಲೋನೇ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಮತ್ತೊಂದು Hyundai i10 ಮ್ಯಾಗ್ನಾ ವೇರಿಯಂಟು. ಮಾಡಲ್ ಇದು ಸರ್ 2010 ಮಾಡಲು ಮ್ಯಾಗ್ನಾ ವೇರಿಯಂಟು ಸೆಕೆಂಡ್ ಓನರ್ ವೆಹಿಕಲ್ಲು. ಓಕೆ 69,000 ಓಡಿದೆ ಕಿಲೋಮೀಟ್ರು. ನಮ್ಮದು ಪ್ರೈಸ್ ಕೋಟಿಂಗ್ ಬಂದು 2,40,000. ನಿಮ್ಮ ಯಾವುದೇ ಸಬ್ಸ್ಕ್ರೈಬರ್ಗೆ 2,15,000 ರೂಪಾಯಿಗೆ ಫೈನಲ್ ಆಗಿ ಕೊಡ್ತೀನಿ ಸರ್. ಓಕೆ 2,15,000 ರೂಪಾಯಿಗೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ. 16 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ವ್ಯಾಗನರ್ K13 ಅಂದರೆ ನಿಮಗೆ ಆಸೆನ್ ರಿಜಿಸ್ಟರ್ಡ್ ವೆಹಿಕಲ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಮಾಡಲ್ ಇದು ಸರ್ 2015 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ VXI ವೇರಿಯಂಟು. ಓಕೆ 2015 ಎರಡು ಮಾಲೀಕರಾಗಿರ್ತಾರೆ. ಓಡಿರೋದು 9,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಓಕೆ 16 ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? 4,10,000 ರೂಪಾಯಿ ಕೋಟಿಂಗ್ ಸರ್. ನಿಮ್ಮ ಕಸ್ಟಮರಿಗೆ, ನಿಮ್ಮ ಯೂಟ್ಯೂಬರ್ಸಿಗೆ 3,80,000 ರೂಪಾಯಿ ಕೊಡ್ತೀನಿ ಸರ್. 15 ಮಾಡಲ್ ವೆಹಿಕಲ್. ಓಕೆ 3,80,000ಗೆ ನಿಮಗೆ 2015 ಮಾಡಲ್ ಸಿಗುತ್ತೆ. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ಇದಕ್ಕೆ ಬಂದು ನಿಮಗೆ 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ 3.5 lakhs ಲೋನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. 2 Hyundai i10 ಇರುತ್ತೆ. ಅದ್ರ ಬಗ್ಗೆ ಕೂಡ ನಾನು ಡೀಟೇಲ್ ತಿಳಿಸ್ಕೊಡ್ತೀನಿ. ಇದು ಬಂದು ನಿಮಗೆ K03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಪೂರ್ತಿ ಗಾಡಿ ಕೂಡ ನೀವು ನೋಡ್ತಾ ಇರ್ಬೋದು, ಬ್ಲೂ ಕಲರ್ ಗಾಡಿ ಇರುತ್ತೆ. ಮಾಡಲ್ ಇದು ಸರ್ 2010 ಮಾಡಲು ಸಿಂಗಲ್ ಓನರು ಸ್ಪೋರ್ಟ್ಸ್ ವೇರಿಯಂಟು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು. ಬರೀ 45,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನಿಮಗೆ ಈ ವೆಹಿಕಲ್ ಬಂದು 3,40,000 ರೂಪಾಯಿ. ಓಕೆ ಈ ವೆಹಿಕಲ್ಗೆ ಸರ್ ನಿಮ್ಮ ಯೂಟ್ಯೂಬರ್ಸ್ ಯಾರೇ ಬಂದ್ರು 40,000 ಸ್ಟ್ರೈಟ್ ಅವೇ ಡಿಸ್ಕೌಂಟು. 3 ಲಕ್ಷ ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸ್ಪೋರ್ಟ್ಸ್ ವೇರಿಯಂಟು. ಓಕೆ 3 ಲಕ್ಷಕ್ಕೆ ನಿಮಗೆ ಫೈನಲ್ ಆಗುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಮೈಲೇಜ್ ಎಲ್ಲ 16 ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋನ್ ಇದಕ್ಕೆ? ಸರ್ ಈ ವೆಹಿಕಲ್ ಲೋನ್ ಆಗಲ್ಲ ಸರ್. ಲೋನ್ ಆಗೋದಿಲ್ಲ ಇದಕ್ಕೆ. ಓಕೆ ಸರ್. Hyundai ವರ್ಣ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರಿ. Hyundai ವರ್ಣ 1.6 SX ವೇರಿಯಂಟ್ K05 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ವಿತ್ ಅಲೋವೆಲ್ಸ್ ಬರುತ್ತೆ. ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಜೊತೆ ಬರುವಂಥ ಗಾಡಿ ಇದು. ಮಾಡಲ್ ಇದು ಸರ್ 2015 ಮಾಡಲು SX ವೇರಿಯಂಟು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್ ಇದು. ಓಕೆ ಆಟೋಮೆಟಿಕ್ ಡೀಸೆಲ್. 1,000 ಓಡಿದೆ. ನಿಮಗೆ ಒಳ್ಳೆ ಪ್ಯೂರ್ ಲೆದರ್ ಸೀಟ್ಸ್ ಬರುತ್ತೆ.
ನಿಮಗೆ ಪ್ಲಸ್ ಮೈಲೇಜ್ ಬಂತು ಅಂದರೆ ನೀವು 20+ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈ ವೆಹಿಕಲಲ್ಲಿ. ಓಕೆ, ಎಷ್ಟು ಹೊಡಿದೆ ಅಂದರೆ ಕಂಡೀಷನ್ ಆಗಿದೆ, 75,000 ಹೊಡಿದೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಬಂದು ನಿಮಗೆ 675 ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 6,75,000 ನೆಗೆಷಿಯಬಲ್. ಲೋನ್ ಎಷ್ಟವರೆಗೆ ಆಗುತ್ತೆ ಇದಕ್ಕೆ? ಸರ್ ನಿಮಗೆ 6 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್ ಈ ವೆಹಿಕಲ್ಗೆ. ಓಕೆ, 6 ಲಕ್ಷ ಲೋನು ಕೂಡ ಆಗುತ್ತೆ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟಲ್ಲಿ ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡಿ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್, ಲಕ್ಸುರಿ ವೆಹಿಕಲ್. ಮತ್ತೊಂದು Hyundai Verna 1.6 SX ವೇರಿಯಂಟ್ K51 ಅಂದರೆ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್. ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ಅಲೆವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, AC ಸಿಸ್ಟಮು, DL ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುತ್ತೆ. ಮಾಡಲ್ ಇದು ಸರ್ 2014 ಮಾಡಲು SX ಟಾಪ್ ಎಂಡ್ ವೇರಿಯಂಟು, ಡೀಸೆಲ್ ಮಾಡೆಲ್, ಡೀಸೆಲ್ ವೇರಿಯಂಟು. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. 75,000 ಕಿಲೋಮೀಟರ್ ಡ್ರಿವನ್ನು, ಎಕ್ಸಲೆಂಟ್ ಕಂಡೀಷನ್ ವೆಹಿಕಲ್. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಬಂದು ನಿಮಗೆ 6,75,000 ರೂಪೀಸ್ ಆಗುತ್ತೆ. ನಿಮಗೆ ಫೈನಲ್ ಆಗಿ 6,30,000 ರೂಪಾಯಿ ಕೊಡ್ತೀನಿ ಸರ್. ಓಕೆ, ಲೋನ್ ಬಂದು ನಿಮಗೆ ಅಪ್ ಟು 5.5 ವರೆಗೆ ಲೋನ್ ಮಾಡ್ಕೊಡ್ತೀನಿ. ಓಕೆ, ನಿಮ್ಗೆ 5.5 ಲಕ್ಷದವರೆಗೆ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಯಾರಾದರೂ ವರ್ಣ ಹುಡುಕ್ತಿದ್ರೆ ಇದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಜೊತೆಗೆ ಇರೋ ಹತ್ರ ETS BD ಕೂಡ ಇರುತ್ತೆ. K53 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ಇದು. ಮಾಡಲು ಸರ್ 2012 ಸಿಂಗಲ್ ಓನರ್ ವೆಹಿಕಲ್, 80,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಎಕ್ಸಲೆಂಟ್ ಕಂಡೀಷನ್. ನೀವು ಈ ವೆಹಿಕಲಲ್ಲಿ ಇದು ಬಡವರು ಬಾದಾಮಿ ಅಂತ ಹೇಳ್ಬೋದು. ನಿಮಗೆ ಇದು ಕಿಲೋಮೀಟರ್ ಬಂದು ನಿಮಗೆ 23-24 ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಸೆಲ್ ವೇರಿಯಂಟು. ಓಕೆ, ಎಕ್ಸಲೆಂಟ್ VD ಟಾಪ್ ಆ್ಯಂಡ್ ವೇರಿಯಂಟು. ಇದರಲ್ಲಿ ಏರ್ ಬ್ಯಾಗ್ ಬರುತ್ತೆ, ABS, ಆಲ್ ಸೇಫ್ಟಿ ಫೀಚರ್ಸ್ ಎಲ್ಲ ಬರುತ್ತೆ. ನಿಮಗೆ 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ, ಪ್ರೈಸ್ ಬಂದು 4,75,000 ರೂಪೀಸ್ ಇದೆ. 4,40,000 ರೂಪೀಸಿಗೆ ಫೈನಲ್ ಆಗಿ ಕೊಡ್ತೀನಿ. ಓಕೆ, ಲೋನ್ ಅಂತ ಬಂದರೆ ಈ ವೆಹಿಕಲ್ಗೆ ಅಪ್ ಟು 3.5 ಲೋನ್ ಮಾಡ್ಕೊಡ್ತೀನಿ. ಓಕೆ, 3.5 ಲಕ್ಷ ಲೋನ್ ಆಗುತ್ತೆ. 4,40,000 ಹೇಳ್ತಿದ್ರೆ ನೋಡಿ, ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಜೊತೆಗೆ Volkswagen Vento TDI ಅಂದರೆ ಡೀಸೆಲ್ ವೇರಿಯಂಟು K05 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್. ಇದರಲ್ಲೂ ಕೂಡ ನಿಮಗೆ ವಿತ್ ಅಲೆವೆಲ್ಸ್ ಇರುತ್ತೆ. ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಹೈಲೈನ್ ಅಲ್ಲ ಇದು? ಹೌದು ಸರ್, ಟಾಪ್ ಆ್ಯಂಡ್ ವೇರಿಯಂಟು 2014 ಮಾಡಲು ಹೈಲೈನು. ABS, ಏರ್ ಬ್ಯಾಗ್, ಆಲ್ ಸೇಫ್ಟಿ ಫೀಚರ್ಸ್, ಬ್ರೇಕ್, ಪವರ್ಸ್, 4 ಪವರ್ ವಿಂಡೋಸು ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರುತ್ತೆ. ಪ್ರೈಸ್ ಬಂದು ನಿಮಗೆ 5,50,000 ಕೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಬ್ಸ್ಕ್ರೈಬರ್ ಯಾರೇ ಬಂದ್ರೂ ಈ ವೆಹಿಕಲಿಗೆ ಎಕ್ಸಲೆಂಟ್ ಆಫರ್ ಅಂತ ಅನ್ಕೊಬೋದು. 24-24ಕ್ಕೆ ನಿಮ್ಮ ಕಡೆಯಿಂದ ಯೂಟ್ಯೂಬರ್ಸಿಗೆ 4,75,000 ರೂಪಾಯಿ ಡೀಸೆಲ್ ವೆಹಿಕಲ್ ಕೊಡ್ತಾಯಿದ್ದೀನಿ. ಟಾಪ್ ಆ್ಯಂಡ್ ಹೈಲೈನ್ 2014 ಮಾಡೆಲ್. 4,75,000, 4,75,000 ಸಿಗುತ್ತೆ. ಲೋನು ಸರ್ ಹಾಗಾದ್ರೆ ಇದು? ಸರ್ ಈ ವೆಹಿಕಲ್ಗೆ ಬಂದು ಅಪ್ ಟು ನಿಮಗೆ 4 ಲ್ಯಾಕ್ವರೆಗೆ ಲೋನೇ ಮಾಡ್ಕೊಡ್ತೀನಿ ಸರ್. ಓಕೆ, 4 ಲಕ್ಷ ಲೋನೇ ಆಗುತ್ತೆ. 75,000 ಡೌನ್ ಪೇಮೆಂಟಲ್ಲಿ ನೀವು ವೆಂಟೋ ಕೂಡ ಪರ್ಚೇಸ್ ಮಾಡ್ಬೋದು. 18+ ನಿಮಗೆ ಮೈಲೇಜ್ ಕೂಡ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, DL ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಈಗ. ಇನ್ನೂ ಒಂದು ಅಂತಂದರೆ ಈ ವೆಹಿಕಲಿಗೆ ನಿಮಗೆ ನಿಮ್ಮದು ಸಿಬಿಲ್, ಅವ್ರ ಕಸ್ಟಮರ್ ಪ್ರೊಫೈಲ್ ಸೂಪರ್ ಆಗಿತ್ತು ಅಂತಂದರೆ 4,25,000 ಡೌನ್ ಪೇಮೆಂಟಲ್ಲಿ ಗಾಡಿ ತೊಗೊಬೋದು. ಓಕೆ, 25,000 ಡೌನ್ ಪೇಮೆಂಟಲ್ಲೂ ಕೂಡ ನಿಮಗೆ ವೆಂಟೋ ಸಿಗುತ್ತೆ. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ನೀವು ನೋಡ್ತಾ ಇರೋದು ಫಿಯಟ್ ಲೀನಿಯಾ, ಅದು ಕೂಡ ಡೀಸೆಲ್ ವೇರಿಯಂಟ್ K53 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ವೆಲ್ ಮೇಂಟೈನ್ ಅಂತಲೇ ಹೇಳ್ಬೋದು. ಇದರಲ್ಲೂ ಕೂಡ ನಿಮಗೆ ವಿತ್ ಅಲೆವೆಲ್ಸ್ ಇರುತ್ತೆ. ಮಾಡಲ್ ಇದು ಸರ್ 2011 ಮಾಡಲು, ಎಮೋಷನ್ ಪ್ಯಾಕು, ಟಾಪ್ ಆ್ಯಂಡ್ ವೇರಿಯಂಟ್ ಬರುತ್ತೆ. ಇದು ತುಂಬ ಲಕ್ಸುರಿ ಆಗಿರುತ್ತೆ, ನಿಮ್ಗೆ ಕಂಫರ್ಟಬಲ್ ಡ್ರೈವಿಂಗು. ಓಕೆ, ಡೀಸೆಲಲ್ಲಿ ಇದರಲ್ಲಿ ಕಿಲೋಮೀಟರ್ ಬಂದು ನಿಮಗೆ ಅಬೋವ್ 18+ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಒಳ್ಳೆ ಇದು ಫ್ಯಾಬ್ರಿಕ್ ಲೆದರ್ ಸೀಟ್ಸ್ ಬರುತ್ತೆ. ಪ್ಲಸ್ ನಿಮಗೆ ಮ್ಯಾಗ್ವಿಲ್ಸ್ ಬರುತ್ತೆ, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಸೇಫ್ಟಿ ಫೀಚರ್ಸು. ನಿಮಗೆ ಪ್ರೈಸ್ ಬಂದು 3 lakhs ಇದೆ, ನೆಗೋಷಿಯಬಲ್ ಆಗುತ್ತೆ. 2,60,000 ರೂಪಾಯಿ ಕೊಡ್ತೀನಿ ಸರ್. ಇದು ಡೀಸೆಲ್ ವೇರಿಯಂಟು, 2,60,000 ರೂಪಾಯಿ ಕೊಡ್ತೀನಿ. ಓಕೆ, 2,60,000 ನಿಮಗೆ ಫೈನಲ್ ಇರುತ್ತೆ. ಎಷ್ಟು ಹೊಡಿದೆ ಇದು? 75,000 ವಿತ್ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಇದೆ ಸರ್ ಅದು. ಓಕೆ, ನೀವೀಗ ನೋಡ್ತಾ ಇರೋದು ಬೆನ್ಸ್, ಅದು ಕೂಡ C200 ಕಂಪ್ರೆಸರ್ ವೇರಿಯಂಟ್. ಇದು K04 ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ಇದಾಗಿರುತ್ತೆ. ಇದರಲ್ಲೂ ಕೂಡ ನಿಮಗೆ ಅಲೆವೆಲ್ಸು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಬರುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಎಲ್ಲನೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ವಿತ್ ಸನ್ರೂಫ್ ಇದು ಮಾಡಲು ಸರ್ 2005 ಸರ್. ಇದು ಪೆಟ್ರೋಲ್ ವೇರಿಯಂಟ್ ಆಗಿರ್ತದೆ, ವಿತ್ ಸನ್ರೂಫ್, ಟಾಪ್ ಆ್ಯಂಡ್ ವೇರಿಯಂಟು. ನಿಮಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ ಇದರಲ್ಲಿ. ಓಕೆ, ಇದು ಬಂದು ಪ್ರೈಸ್ ಬಂದು ನಿಮಗೆ 5 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಬಟ್ ತುಂಬ ಲೋ ಪ್ರೈಸಲ್ಲಿ ಬೆಂಜ್ ವೆಹಿಕಲ್ನ ಡ್ರೈವ್ ಮಾಡೋ ಡ್ರೀಮ್ ಇರೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಕಿಲೋಮೀಟ್ರು ನಿಮಗೆ 8 to 9 ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ ಪ್ರೈಸ್ ಅಂತ ಬಂದರೆ ಸರ್ ನಿಮಗೆ 3,70,000 ರೂಪೀಸ್ ಕೊಡ್ತೀನಿ ಸರ್. 3,70,000. ಓಕೆ, 3,70,000, 3,70,000ಗೆ ನಿಮಗೆ ಬೆನ್ಸ್ ಗಾಡಿ ಸಿಗುತ್ತೆ. ಅದು ಕೂಡ ವಿತ್ ಸನ್ರೂಫ್ ಇರೋಂಥದ್ದು. ನೋಡಿ, ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು. ನೋಡಿದ್ರಲ್ಲ ನನ್ನ ಪ್ರೀತಿಯ ಬಂಧುಗಳೇ, ಇವತ್ತಿನ ವಿಡಿಯೋ ಖಂಡಿತವಾಗಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಬೇರೊಂದು ಶೋರೂಮ್, ಬೇರೊಂದು ಸ್ಟಾಕ್ಗಳ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು.